ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಇಂದು ಕೊನೆಯ ದಿನ. ಆಹಾರ ಸಚಿವರು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇಂದು ಆ ಡೆಡ್ಲೈನ್ ಬಂದೇ ಬಿಟ್ಟಿದೆ. ಎಪಿಎಲ್ ಬಿಪಿಎಲ್ ಕಾರ್ಡ್ ಪರಿಶೀಲನೆಗೆ ನೀಡಿದ್ದ ಡೆಡ್ಲೈನ್ ಎಂಡ್ ಆಗಲಿದೆ ಇಂದಿಗೆ. ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಸೂಚಿಸಿದ್ದ ಆಹಾರ ಸಚಿವರು ಇನ್ನು ಸ್ಥಳ ಪರಿಶೀಲನೆ ಜೊತೆಗೆ ದಾಖಲೆ ಪರಿಶೀಲನೆ ಮಾಡಬೇಕು ಅಂತ ಕೂಡ ಹೇಳಿದ್ರು. ಸದ್ಯ ಈಗ ಸಚಿವರಿಗೆ ಇನ್ನಷ್ಟು ಸಮಯಕ್ಕಾಗಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ರಾಜ್ಯದಲ್ಲಿ ಅನರ್ಹರ ಬಿಪಿಎಲ್ ಕಾರ್ಡ್ ಏನು ರದ್ದಾಗ್ತಾ ಇದೆ, ಇದರ ಜೊತೆಗೆ ಅರ್ಹರ ಬಿಪಿಎಲ್ ಕಾರ್ಡ್ಗಳು ಕೂಡ ರದ್ದಾಗಿವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರು ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ, ಅದನ್ನು ನಾವು ಕೂಡಲೇ ಸರಿಪಡಿಸ್ತೇವೆ ಅಂತ ಕೂಡ ಹೇಳಿದ್ರು. ಹಾಗೆ ಯಾರ್ಯಾರ ಅರ್ಹರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆಯೋ ಆದಷ್ಟು ಬೇಗ ಅವರಿಗೆ ಕಾರ್ಡ್ಗಳು ವಾಪಸ್ ಸಿಗಬೇಕು ಅಂತ ಆಹಾರ ಸಚಿವರು ಕೂಡ ಸೂಚಿಸಿದ್ರು. ಅಧಿಕಾರಿಗಳು ಕೂಡ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ರು. ಆದರೆ ಈಗ ಕೊಟ್ಟಿರುವ ಟೈಮ್ ಇಂದಿಗೆ ಎಂಡ್ ಆಗಲಿದೆ. ಇತ್ತ ಅಧಿಕಾರಿಗಳು ಇನ್ನಷ್ಟು ಸಮಯ ಬೇಕು ಅಂತ ಸಚಿವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಸ್ಥಳ ಪರಿಶೀಲನೆಯ ಜೊತೆಗೆ ದಾಖಲೆ ಪರಿಶೀಲನೆ ಕೂಡ ಮಾಡಬೇಕು ಅಂತ ಆಹಾರ ಸಚಿವರು ಹೇಳಿದರು. ಅಂದರೆ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆದ ಕಾರ್ಡ್ಗಳನ್ನು ಮೂಲ ಸ್ಥಾನಕ್ಕೆ ತರೋದಕ್ಕೆ ಸ್ಥಳ ಪರಿಶೀಲನೆ ಮಾಡಬೇಕು. ಅಂದರೆ ಬಡವರಿದ್ದಾರಾ, ಶ್ರೀಮಂತರಿದ್ದಾರಾ ಅಂತ ಕೂಡ ಮನೆ ಪರಿಶೀಲನೆ ಮಾಡಬೇಕು, ಆರ್ ಡಿ ನಂಬರ್ ಪರಿಶೀಲನೆ ಮಾಡಬೇಕು ಅನ್ನೋ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿತ್ತು. ಈ ಎಲ್ಲ ಪರಿಶೀಲನೆಗೆ ಈಗ ಅಧಿಕಾರಿಗಳು ಇನ್ನೂ ಒಂದಷ್ಟು ಸಮಯವನ್ನ ಕೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.